ಗೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ. ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು. ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಸ್ನ ಕೊಡಲಿ. ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ನಾವು ಈಗಾಗಲೇ ಫ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ವಿ. 9742355574 ಈ ನಂಬರ್ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು. ಬನ್ನಿ ಇವತ್ತಿನ ವಿಶೇಷವಾಗಿ ಒಂದು 2 ಕರ್ಪೂರದಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಸಪ್ತಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ಬ್ಲಾಕೇಜಸ್ ಇದ್ರೂ ಕೂಡ, ನೆಗೆಟಿವ್ ಎನರ್ಜಿ ಇದ್ರೂ ಕೂಡ, ಅಥವಾ ಬೇರೆಯವರು ಯಾರಾದರೂ ಏನಾದರೂ ಮಾಡಿಸಿದ್ರು ಕೂಡ ಈ ಒಂದು ಕ್ಲೆನ್ಸಿಂಗಿಂದ ನೀವು ಪ್ರತಿದಿನ ಮಾಡ್ಕೊಂಡು ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಅದಕ್ಕೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋದ. ಕ್ಲೆನ್ಸಿಂಗ್ಗೆ 2 ಕರ್ಪೂರ ತಗೊಂಡು ಇಟ್ಕೊಂಡು ಕೇಳ್ಕೊಳ್ಳಿ. ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳಂತೇಳಿ. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ವಶೀಕರಣ ಶುರು ಮಾಡೋಕೆ ಎಂದಿನಂತೆ ಗಣೇಶೋತ್ಸವ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ. ಬನ್ನಿ ಇವತ್ತು ನಾವು ವಿಶೇಷವಾದ ಗಣೇಶೋತ್ಸವ ಶುರು ಮಾಡೋಣ. ಗಜಾನನಂ ಭೂತಗಣಾದಿಸೇವಿತಂ ಪ್ರತಿಷ್ಠಿತ ಜಂಬುಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜೈ ಗಣೇಶ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಲಕ್ಷ್ಮೀ ಗಣೇಶ ಎಲ್ಲ ಚೆನ್ನಾಗಿ ಇಟ್ಟಿರಲಿಕ್ಕೆ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ವಶೀಕರಣ ಶುರು ಮಾಡಿಬಿಡೋಣ. ಇದನ್ನು ಮಾಡ್ಕೊಡೋದ್ರಿಂದ ನಿಮ್ಮಲ್ಲಿ ಯಾರಾದರೂ ಬಿಟ್ಟು ಹೋಗಿದ್ರೆ, ಅಕಸ್ಮಾತ್ ನಿಮ್ಗೆ ಏನಾದರೂ ಕಷ್ಟ ಇದ್ದರೆ ಪ್ರತಿಯೊಂದು ಕೂಡ ಇದನ್ನು ಮಾಡ್ಕೊಬೋದು. ಹಾಗಾಗಿ ವಿಶೇಷವಾಗಿ ಒಂದು ಹಾಳೆ ತೊಗೊಂಡು ಇದ್ರ ಮೇಲೆ ವಿಶೇಷವಾಗಿ ಒಂದು ಮಂತ್ರ ಬರಬೇಕಾಗತ್ತೆ. ಓಂ ಉಪೇಂದ್ರಾಯ ನಮಃ. ನೋಡಿ, ಓಂ ಉಪೇಂದ್ರಾಯ ನಮಃ. ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ. ಹಾಗಾಗಿ ಪ್ರತಿದಿನ ಮಾಡ್ಕೊಬೋದು. ಪ್ರತಿದಿನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನೇನು ಬಯಸಿ ಅದನ್ನೆಲ್ಲ ಪ್ರತಿದಿನ ಒಂದೊಂದು ವಸ್ತುನ ಮಾಡ್ಕೊಬೋದು. ಇಲ್ಲಿ ನಾನು ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನ ಬರ್ಕೊಳ್ಳಿ. ನಿಮ್ಗೆ ಯಾರು ವಶೀಕರಣ ಆಗಬೇಕು ಅದನ್ನ ಬರ್ಕೊಳ್ಳಿ. ಮತ್ತು ಏನಾದರೂ ಕೆಲಸದಾಗಬೇಕು ಆ ಕೆಲಸದ್ದು ಕೂಡ ಬರ್ಕೊಳ್ಳಿ. ಆರೋಗ್ಯದ ವಶೀಕರಣ ಆಗಬೇಕು, ಆರೋಗ್ಯದ ಬರ್ಕೊಳ್ಳಿ. ಈ ಥರ ನೀವು ಪ್ರತಿದಿನ ಒಂದೊಂದು ಬರಿಬೇಕಾಗತ್ತೆ. ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನ ಬರ್ಕೊಂಡು ಹಿಂಗೆ ಇಟ್ಕೊಂಡು ಇದಕ್ಕೊಂಚೂರು ಕುಂಕುಮ ಹಾಕಿ ಫಸ್ಟ್. ಓಂ ಉಪೇಂದ್ರಾಯ ನಮಃ ವಶಾಯ ವಶಾಯ ವಶಾಯ. ಸ್ವಲ್ಪ ಅರಿಶಿನ ಹಾಕಿ ಓಂ ಉಪೇಂದ್ರಾಯ ನಮಃ ವಶಾಯ ವಶಾಯ ವಶಾಯ. ಆ ಶಿವನಿಂದ ನಿಮಗೆ ಆದಷ್ಟು ಬೇಗ ನಿಮ್ಮ ಕೋರಿಕೆಗಳೆಲ್ಲ ಈಡೇರಲಿ ಅಂತ ಕೇಳ್ಕೊತ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ 2 ಕರ್ಪೂರ ತಗೊಂಡು ಓಂ ಉಪೇಂದ್ರಾಯ ನಮಃ ವಶಾಯ ವಶಾಯ ವಶಾಯ. ಅಕಸ್ಮಾತ್ ಇದಕ್ಕೆ ಹಾಕ್ಬೇಕಾದಾಗ ಕೇಳ್ಕೊಳ್ಳಿ. ನಿಮ್ಗೆ ಯಾರು ವಶೀಕರಣ ಆಗಬೇಕು, ಏನು ವಸ್ತು ಸಿಗಬೇಕು, ನಿಮ್ದು ಏನು ಸಮಸ್ಯೆ ಇದೆ ಅದನ್ನು ಕೇಳಿಕೊಂಡು ಓಂ ಉಪೇಂದ್ರಾಯ ನಮಃ ವಶಾಯ ವಶಾಯ ವಶಾಯ. ಈ ಥರ ಕರ್ಪೂರನ ನೋಡಿ, ಈ ಥರ ಕರ್ಪೂರನ ಫುಲ್ ಇದು ಮಾಡಿಬಿಡಿ. ಇದು ಮಾಡಿಬಿಟ್ಟು ಈ ಥರ ಹಿಡ್ಕೊಂಡು ನನ್ನ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು. ಓಂ ಉಪೇಂದ್ರಾಯ ನಮಃ ವಶಾಯ ವಶಾಯ ವಶಾಯ. ಈ ಥರ ಇದನ್ನು ವಿಶೇಷವಾಗಿ ಮರ್ಚ್ಬಿಟ್ಟು ಈ ಥರ ಹಿಡ್ಕೊಂಡು ಕೇಳ್ಕೊಳ್ಳಿ. ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಒಂದು ದಾರ ತಗೊಂಡು ಓಂ ಉಪೇಂದ್ರಾಯ ನಮಃ ವಶಾಯ ವಶಾಯ ವಶಾಯ. 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 ಇದಕ್ಕೆ ಮಾಡಬೇಕಾದಾಗ ನಿಮ್ಮ ಏನು ಕೋರಿಕೆಗಳನ್ನ ಅದನ್ನು ಕೂಡ ಕೇಳ್ಕೊಬೋದು. ನಿಮ್ಗೆ ಯಾರು ವಶೀಕ ಅದನ್ನು ಕೂಡ ಕೇಳ್ಕೊಬೋದು. ಓಂ ಉಪೇಂದ್ರಾಯ ನಮಃ ವಶಾಯ ವಶಾಯ ವಶಾಯ. ಮನಸ್ಸಲ್ಲಿ ಬೇಕಾದ್ರೆ ಹೇಳ್ಕೊಂಡ್ರೆ ತುಂಬ ಪವರ್ಫುಲ್ ಆಗುತ್ತೆ. ಉಪೇಂದ್ರ ವಶಾಯ ಈ ಥರ ಹಿಡ್ಕೊಂಡು ಕೇಳ್ಕೊಂಡು ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇನ್ನು 21 ಸರಿ ಕ್ಲೆನ್ಸಿಂಗ್ ಮಾಡ್ಕೊಂಬಿಡಿ. 1 2 3 4 5 6 7 8 9 10 11 12 13 14 15 16 17 18 19 20 21. ಈ ಥರ 21 ಸರಿ ದೃಷ್ಟಿ ತೆಗೆದುಬಿಟ್ಟು ಇದನ್ನು ನೀವು ಎಲ್ಲಾದರೂ ತೊಗೊಂಡೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಇಟ್ಟು ಬಂದ್ಬಿಡಿ. ನಿಮ್ಮೆಲ್ಲ ಕೋರಿಕೆಗಳನ್ನ ಈಡೇರಲಿ ಅಂತ ಕೇಳ್ಕೊತ ಶಿವನಲ್ಲಿ ಕೇಳ್ಕೊತ ಓಂ ಉಪೇಂದ್ರಾಯ ನಮಃ ವಶಾಯ ವಶಾಯ ವಶಾಯ.
ಯಾರು ನಮ್ಮ ಚಾನಲ್ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ.